ಕೆಲವರು ಊಟ ಮಾಡಿದ ಕೂಡಲೇ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಬಹಳ ಮುಖ್ಯವಾದ ವಿಚಾರ ಇದು. ನೈಸರ್ಗಿಕವಾಗಿ ಆ ಭಗವಂತ ಮಾಡಿರ್ತಕ್ಕಂಥ ಒಂದು ರೆಸ್ಪಾನ್ಸ್. ಇದನ್ನ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತ ಹೇಳ್ತಾರೆ. ಈಗ ತಾಯಿ ಮಗುಗೆ ಹಾಲು ಕುಡಿಸ್ತಿರ್ತಾಳೆ, ಮಗುಗೆ 1 ವರ್ಷಕ್ಕಿಂತ ಕಡಿಮೆ. ದ ಕಾರ್ಟಿಕಲ್ ರಿಫ್ಲಕ್ಸ್ ಅಂತವೆ ಇದನ್ನೆಲ್ಲ. ಮಗು ಕುಡಿಸ್ತಾ ಇರ್ತದೆ, ಹಾಲು ಕುಡಿತಿರ್ತದೆ, ಕೆಳಗಡೆ ಪಾಟಿನೂ ಮಾಡ್ತಿರ್ತದೆ, ಅದಕ್ಕೆ ಡೈಪರ್ ಹಾಕಿಟ್ಟಿರ್ತದೆ. ಹಸುಗಳು ಹುಲ್ಲು ಮೇಯ್ತಿರ್ತದೆ, ಸಗಣಿ ಆಗಿ. ದಿಸ್ ಇಸ್ ಎ ನಾರ್ಮಲ್ ನ್ಯಾಚುರಲ್ ರಿಫ್ಲಕ್ಸ್. ಇದನ್ನ ಪ್ಯಾರಾಸಿಂಪ್ಟಿಕ್ ರಿಫ್ಲಕ್ಸ್ ಅಂತ ಕೂಡ ಹೇಳ್ತೀವಿ. ಕಾರಣ ಏನು ಅಂದ್ರೆ, ನೀವು ಊಟ ಮಾಡಿದಾಗ ಹಾಲು ಕುಡಿದಾಗ ಜಠರ ಕೆಲಸ ಮಾಡ್ಲಿಕ್ಕೆ ಶುರುವಾಗ್ತದೆ. ಜಠರ ಕೆಲಸ ಮಾಡ್ಲಿಕ್ಕೆ ಶುರುವಾದಾಗ ಕರಳು ಕೂಡ ಒತ್ತಲಿಕ್ಕೆ ಶುರು ಮಾಡ್ತದೆ. ಕರಳು ಒತ್ತಲಿಕ್ಕೆ ಶುರು ಮಾಡಿದಾಗ ಸಂಡಾಸಲ್ಲಿ ಕೆಳಗೆ ಗುದನಾಳದಲ್ಲಿರೋದು ಹೊರಗೋಗ್ಬೇಕು ಅವಾಗ ದ್ವಾರ ಓಪನ್ ಆಗ್ತದೆ. ಸೊ ಇದು ಸಾಮಾನ್ಯ, ಇದು ನಾರ್ಮಲ್. ಇದು ನಮ್ಮ ಒಂದು ನಂಬಿಕೆ, ತಪ್ಪಾಗಿರ್ತಕ್ಕಂಥ ಒಂದು ನಂಬಿಕೆ. ಊಟ ಆಗಿದ ತಕ್ಷಣ ಸಂಡಾಸಿಗೆ ಹೋದ್ರೆ ಅದು ಕೆಟ್ಟದ್ದು ಅಂತ ಇಲ್ಲ. ಊಟ ಆದ ನಂತರ ಸಂಡಾಸ್ ಬರ್ತಕ್ಕಂಥದ್ದು ಸಾಮಾನ್ಯ. ಹೋಗಿ ನೀವು ಶೌಚಾಲಯದಲ್ಲಿ ಕೂತು ಸ್ವಲ್ಪ ಗಾಳಿ ಇರಲಿ, ಸ್ವಲ್ಪ ಮೂತ್ರ ಇರಲಿ, ಸ್ವಲ್ಪ ಮಲ ವಿಸರ್ಜನೆ ಇರಲಿ ಮಾಡಿ ಬಂದ್ರೆ ಪೆಲ್ವಿಕ್ ಫ್ಲೋರ್ ಇಸ್ ರಿಲ್ಯಾಕ್ಸ್ಡ್. ಮತ್ತೆ ಒಂದು ದಿನದಲ್ಲಿ 5-6 ಬಾರಿ ಹೋದ್ರೆ ಹಾಗಂತಿದ್ದಾಗ ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ಅದಕ್ಕ ನಾವು ಪರೀಕ್ಷೆ ಮಾಡ್ತೇವೆ. ಏನ್ ಪರೀಕ್ಷೆ ಮಾಡ್ತೇವೆ? ಮೊದಲಿಗೆ ಇತಿಹಾಸವನ್ನ ತೆಗೆದುಕೊಳ್ತಕ್ಕಂಥದ್ದು. ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಹಿಸ್ಟ್ರಿ ಇಲ್ಲ ಅಂದ್ರೆ ನೀವು ಒಬ್ಬ ವೈದ್ಯನನ್ನೇ ನೋಡಬಾರ್ದು, ಕೂತು ಮಾತಾಡಬೇಕು. ಅದರಲ್ಲಿ ವಿ ಡಿಫ್ರೆನ್ಶಿಯೇಟ್ ವುಡ್ ಫ್ರಮ್ ಗೋಲ್ಡ್ ಅಥವಾ ಡಸ್ಟ್ ಫ್ರಮ್ ಗೋಲ್ಡ್ ಅಂತ ಹೇಳ್ತೇವೆ. ಅಂದರೆ ಬಹಳ ಮುಖ್ಯವಾದ ಅಂಶಗಳನ್ನು ನಾವು ಇತಿಹಾಸದಲ್ಲಿ ತಗೊಳ್ತೇವೆ. ಮಲ ವಿಸರ್ಜನೆಯಲ್ಲಿ ರಕ್ತ ಹೋಗ್ತಾ ಇದೆಯಾ, ಹೋಗ್ತಿದ್ರೆ ಮಲದಲ್ಲಿ ಮಿಕ್ಸ್ ಆಗಿದೆಯಾ, ನೋವಿದೆಯಾ, ನೋವಿಲ್ಲದೆ ಇದೆಯಾ, ನಿಮ್ಮ ವಯಸ್ಸೆಷ್ಟು, ನಿಮ್ಮ ಸಂಸಾರದಲ್ಲಿ ಕ್ಯಾನ್ಸರ್, ಹೀಗೆ ಇತಿಹಾಸ ಬಹಳ ಮುಖ್ಯ. ಇತಿಹಾಸದ ನಂತರ ಪರೀಕ್ಷೆ ಮಾಡ್ತೇವೆ. ಹೊಟ್ಟೆ ಪರೀಕ್ಷೆ ಮಾಡ್ತೇವೆ, ಕಣ್ಣು ಪರೀಕ್ಷೆ ಮಾಡ್ತೇವೆ, ಗುದದ್ವಾರದ ಪರೀಕ್ಷೆ ಮಾಡ್ತೇವೆ ಬೆರಳಿನಲ್ಲಿ. ಇದೆಲ್ಲ ಆದ ನಂತರ ಸಾಮಾನ್ಯವಾಗಿ ಈ ರೀತಿ ಲಕ್ಷಣಗಳಿದ್ದ ಪಕ್ಷದಲ್ಲಿ ಒಂದು ಕೊಲೊನಾಸ್ಕೋಪಿ ಅಂತ ಮಾಡ್ತೇವೆ. ಕೊಲೊನಾಸ್ಕೋಪಿ ಅಂದರೆ ಒಳದರ್ಶಕವನ್ನ, ಒಂದು ಸಣ್ಣ ಟ್ಯೂಬನ್ನು, ಕ್ಯಾಮ್ರಾ ಇರ್ತಕ್ಕಂಥ ಟ್ಯೂಬನ್ನು ಕರಳನ್ನು ಸ್ವಚ್ಛ ಮಾಡಿ ಹಾಕ್ತಕ್ಕಂಥದಕ್ಕೆ ಕೊಲೊನಾಸ್ಕೋಪಿ ಅಂತೇವೆ. ಒಂದು 10 ನಿಮಿಷ ತಗೊಳ್ತದೆ ಅದು ಪರೀಕ್ಷೆ. ಆ ಪರೀಕ್ಷೆ ಮಾಡಿದಾಗ ಒಳಗಡೆ ಎಲ್ಲ ಕೊಠಡಿ ಸ್ವಚ್ಛವಾಗಿದೆ, ಕರಳು ಸ್ವಚ್ಛವಾಗಿದೆ, ದುರ್ಮಾಂಸ ಇಲ್ಲ, ಕ್ಯಾನ್ಸರ್ ಇಲ್ಲ, ಪಾಲಿಪ್ ಇಲ್ಲ, ಬ್ಯಾನಿ ಇಲ್ಲ, ಫಿಷರ್ ಇಲ್ಲ, ಹೆಮರಾಯ್ಡ್ ಇಲ್ಲ, ಇದನ್ನೆಲ್ಲ ತಿಳ್ಕೊಳ್ತೇವೆ. ಅದಾದ ನಂತರ ಯಾವ ಒಂದು ಸಮಸ್ಯೆ ಅಂತ ಪರಿಹಾರ ಆಗ್ತದ, ಪರಿಗಣಿತವಾಗ್ತದ, ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೇವೆ ನಾವು. ಸೊ ಹಾಗಾಗಿ ಹಿಸ್ಟ್ರಿ, ಎಕ್ಸಾಮಿನೇಷನ್, ಡಯಾಗ್ನಾಸ್ಟಿಕ್ಸ್ ಅಂಡ್ ದೆನ್ ಯು ಟ್ರೀಟ್ ಪೀಪಲ್. 100ರಲ್ಲಿ 80ರಿಂದ 90 ಮಂದಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ. ಜೀವನ ಶೈಲಿಯನ್ನು ಉತ್ತಮಪಡಿಸ್ತಕ್ಕಂಥದ್ದು, ಆಹಾರದ ಒಂದು ವಿಚಾರದಲ್ಲಿ ಅಡ್ವೈಸ್ ಮಾಡ್ತಕ್ಕಂಥದ್ದು, ಪದ್ಧತಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಮಲ ವಿಸರ್ಜನೆಯ ಪದ್ಧತಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ವೆಸ್ಟರ್ನ್ ಟಾಯ್ಲೆಟ್ ಬಿಟ್ಟು ಇಂಡಿಯನ್ ಟಾಯ್ಲೆಟ್ಗೆ ಹೋಗುವಂತ ಹೇಳ್ತಕ್ಕಂಥದ್ದು, ಅಥವಾ ಒಂದು ಸ್ಕ್ವಾಟಿ ಪಾಟಿ ಅಂತ ಸ್ಟೂಲ್ ಹಾಕ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತಕ್ಕಂಥದ್ದು, ಮತ್ತು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್, ಸೊಂಟದ ಮಾಂಸಖಂಡಗಳನ್ನು ನಾವು ಶಕ್ತಿಯುತಗೊಳಿಸ್ತಕ್ಕಂಥದ್ದನ್ನು ನಾವು ಥೆರಪಿ ಅಂತ ಹೇಳ್ತೇವೆ. ಅದನ್ನು ಮಾಡಿದ್ರೆ ಸುಮಾರು 80ರಿಂದ 90% ಜನಗಳಿಗೆ ಗಟ್ ಅಂಡ್ ಬಟ್, ಹೊಟ್ಟೆ ಮತ್ತು ದ್ವಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆ ಆಗ್ತವೆ. ಇತ್ತೀಚಿನ ದಿನಗಳಲ್ಲಿ ಕರುಳಿನ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್. ಅಂದ್ರೆ ಕ್ಯಾನ್ಸರ್ ಬಂದ್ರೆ ಬದುಕೋದೇ ಇಲ್ಲ, ಮತ್ತೆ ಕ್ಯಾನ್ಸರ್ ಗೊತ್ತಾಗೋದು 4th ಸ್ಟೇಜ್ ಅಲ್ಲಿ. ಇದೊಂದಿದೆ ಡಾಕ್ಟ್ರೆ, ಒಂದು ಭಯ, ಭೀತಿ. ಇದು ಎಲ್ಲದಕ್ಕೂ ಕಾರಣ ಇಗ್ನೋರೆನ್ಸ್ ಅಂತ ಹೇಳ್ತಾರೆ. ಇಗ್ನೋರೆನ್ಸ್ ಅಂದ್ರೆ ಅದರ ಅರಿವು ಇಲ್ಲದಂತಹ ಒಂದು ವಿಚಾರ. ಎರಡನೇದು, ಭಾರತದಲ್ಲಿ ಮತ್ತು ಅಮೆರಿಕಾದಲ್ಲಿ ನಮ್ಮ ಒಂದು ಆರೋಗ್ಯದ ಒಂದು ವಿಚಾರ ಏನಿದೆ, ಹೆಲ್ತ್ ಕೇರ್, ಇದು ಇಟ್ ಈಸ್ ವೆರಿ ಕ್ಯಾಪಿಟಲಿಸ್ಟಿಕ್. ಕ್ಯಾಪಿಟಲಿಸ್ಟಿಕ್ ಅಂದ್ರೆ ಹಣಕಾಸಿನಿಂದ ಬಹಳ ನಡೀತಕ್ಕಂಥದ್ದು. ಯುರೋಪ್ನಲ್ಲಿ ಇಟ್ ಇಸ್ ಲೆಸ್ ಕ್ಯಾಪಿಟಲಿಸ್ಟಿಕ್, ಮೋರ್ ಪಬ್ಲಿಕ್ ಡ್ರಿವನ್, ಸೋಷಿಯಲ್ ಸರ್ವಿಸಸ್, ಸೆಕ್ಯೂರಿಟಿ ಬರ್ತದೆ. ನಿಮ್ಮ ಮುಖ್ಯವಾದದ್ದು ಕ್ಯಾನ್ಸರ್ ಒಂದು ಕಾಯಿಲೆಯ ಅನ್ನೋದು ಒಂದು ಪ್ರಶ್ನೆ. ಕ್ಯಾನ್ಸರ್ ಒಂದು ಕಾಯಿಲೆಯಲ್ಲ. ಕ್ಯಾನ್ಸರ್ ನಮ್ಮ ಜೀವನದ ಒಂದು ಹಂತ. ಬಹಳಷ್ಟು ಮಂದಿ ನಮ್ಮ ಜೀವನದ ಒಂದು ಹಂತ. ಇಟ್ ಇಸ್ ಎ ಸ್ಟೇಜ್ ಆಫ್ ಎವಲ್ಯೂಷನ್. ಒಂದು ಮರಕ್ಕೆ ವಯಸ್ಸಾಗ್ತಾ ಇದ್ದ ಹಾಗೆ ರೆಂಬೆ ಟೊಂಬೆಗಳಿಗೆ ಬರ್ತಕ್ಕಂಥ ಕಾಯಿಲೆಗೆ ರೆಂಬೆನ ತೆಗಿತೇವೆ, ಮರ ಉಳ್ಕೊಂಡು ಹೋಗ್ತದೆ, ಹಾಗೆ ಬದುಕ್ತಾ ಇರ್ತದೆ. ಹಾಗೆ ನಮ್ಮ ಕಣ್ಣಲ್ಲಿ ಪೊರೆ ಬರ್ತಕ್ಕಂಥ ವಿಚಾರ, ಚರ್ಮ ಸಡಿಲವಾಗ್ತಕ್ಕಂಥ ವಿಚಾರ, ಕೂದಲು ಬೆಳಗಾಗ್ತಕ್ಕಂಥ ವಿಚಾರ, ಹಾಗೆ ಕರುಳಿನಲ್ಲಿ ಗ್ರಂಥಿಗಳು ಬರ್ತಕ್ಕಂಥದ್ದು ಕೂಡ ಒಂದು ವಯಸ್ಸಿನ ಒಂದು ಪ್ರಭಾವದಿಂದ ಬರ್ತದೆ. ದ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್ ಇಸ್ ಏಜ್. ನನಗೆ ಕ್ಯಾನ್ಸರ್ ಬೇಡ ಅಂದ್ರೆ ಬೇಗ ಹೋಗ್ಬಿಡ್ಬೇಕು. ಸೊ ಹಾಗಾಗಿ ದ ರಿಯಾಲಿಟಿ ಇಸ್ ಕ್ಯಾನ್ಸರ್ ಇಸ್ ಎ ಸ್ಟೇಜ್ ಆಫ್ ಎವಲ್ಯೂಷನ್ ಒಂದು. ಬಟ್ ಬಹಳಷ್ಟು ಮಂದಿಗೆ ಸಣ್ಣ ವಯಸ್ಸಿನಲ್ಲಿ ಯಾಕೆ ಬರ್ತಾ ಇದೆ, ಅದು ಮುಖ್ಯವಾದ ವಿಚಾರ. ದಟ್ ಈಸ್ ಬಿಕಾಸ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಜೀವನ ಶೈಲಿ, ಯಥೇಚ್ಛವಾದ ಕೆಂಪು ಮಾಂಸ,
ಯಥೇಚ್ಛವಾಗಿ ಫಿಸಿ ಡ್ರಿಂಕ್ಸ್, ಯಥೇಚ್ಛವಾದ ಮದ್ಯಪಾನ, ದೇಹದ ಮೇಲೆ ಯಥೇಚ್ಛವಾದ ತೂಕ, ವ್ಯಾಯಾಮ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ, ಇದನ್ನು ನಾವು ಹೇಳ್ತೇವೆ ಎ ಬ್ಯಾಡ್ ನೇಚರ್ ನರ್ಚರ್ ಆ್ಯಂಡ್ ದ ಮೈಂಡ್ ಲೀಡ್ಸ್ ಟು ಕ್ಯಾನ್ಸರ್ ಅಂತ. ಅಂದರೆ ನಮ್ಮ ನಿಸರ್ಗದಲ್ಲಿ ಇರ್ತಕ್ಕಂಥ ಅಂಶಗಳು, ಕಲ್ಮಶಗಳು, ವಾಯು ಮಾಲಿನ್ಯ, ಜಲಮಾಲಿನ್ಯ, ಆಹಾರ ಮಾಲಿನ್ಯ ಒಂದು ಬಹಳ ಮುಖ್ಯವಾದದ್ದು. ಸಾವಯವವಿಲ್ಲದೆ ಇರತಕ್ಕಂಥ ಆಹಾರ ಸೇವಿಸ್ತಕ್ಕಂಥದ್ದು, ಇದು ನೇಚರ್. ನರ್ಚರ್, ನಾವು ನಮ್ಮ ದೇಹವನ್ನು ದಂಡಿಸ್ಕೊಳ್ತಕ್ಕಂಥದ್ದು, ಸರಿಗೆ ಮಾಡ್ತಿಲ್ಲ. ವ್ಯಾಯಾಮ ಎಲ್ಲಿ ಮಾಡ್ತೇವೆ ನಾವು? ಬಹಳ ಕಡಿಮೆ. ಕೂತೇ ಕೆಲಸ ಮಾಡ್ತಿರ್ತೇವೆ. ಯಾವಾಗ ಬೇಕಂದ್ರೆ ಅವಾಗ ತಿಂತೇವೆ, ಯಾವಾಗ ಬೇಕಂದ್ರೆ ಅವಾಗ. ನಮ್ಮ ಕ್ಯಾಲರಿ ಬ್ಯಾಲೆನ್ಸ್ ಏನಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿರಬೇಕು, ಕ್ಯಾಲರಿ ಬ್ಯಾಲೆನ್ಸ್ ಇಲ್ಲಿರಬೇಕು. ನೀವು ಏನು ತಿಂತೀರಾ ಅದನ್ನ ಬರ್ನ್ ಮಾಡ್ಬೇಕು ಅವತ್ತಿಗೆ. ಸೊ ಯುವರ್ ಕ್ಯಾಲರಿ ಬ್ಯಾಲೆನ್ಸ್ ಹ್ಯಾಸ್ ಟು ಬಿ ಝೀರೋ ಫಾರ್ ದಟ್ ಡೇ. ಬಟ್ ನಾವೇನು ಮಾಡ್ತೇವೆ? ತಿಂತೇವೆ, ಏನು ಮಾಡೋದಿಲ್ಲ. ಸೊ ಹಾಗಾಗಿ ಯಥೇಚ್ಛವಾಗಿ ತಿಂತಕ್ಕಂಥದ್ದು, ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು, ನಮ್ಮ ದೇಹವನ್ನು ದಂಡಿಸ್ಕೊಳ್ಳದೆ ಇರತಕ್ಕಂಥದ್ದು. ಮೂರನೇದು ನಮ್ಮ ಮಾನಸಿಕ ಪರಿಸ್ಥಿತಿ, ಸ್ಟ್ರೆಸ್. ಇವೆಲ್ಲ ಹದಗೆಟ್ಟಾಗ ಬರ್ತಕ್ಕಂಥ ಕಾಯಿಲೆಗಳು ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಅದರಲ್ಲಿ ಕ್ಯಾನ್ಸರ್ ಕೂಡ ಒಂದು. ಸೊ ಹಾಗಾಗಿ ಬಹಳ ಸಣ್ಣ ವಯಸ್ಸಿನಲ್ಲಿ ಕ್ಯಾನ್ಸರ್ ಬಂದರೆ ದಟ್ ಈಸ್ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್, ಅವರ್ ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ಅವರ್ ಫಿಸಿಕಲ್ ಇಲ್ ಹೆಲ್ತ್ ಅಲಾಂಗ್ ವಿತ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಅದಕ್ಕೆ ಬೆಂಗಳೂರನ್ನ ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇವೆ, ಅದಕ್ಕೆ ದಿಲ್ಲಿನ ಲಂಗ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕ್ಯಾನ್ಸರ್ ಸಾಮಾನ್ಯವಾಗಿ ಒಂದು ಕಾಯಿಲೆ ಅಲ್ಲ, ಜೀವನದ ಒಂದು ಹಂತ. ಅದು ಬೇಗ ಬಂದಲ್ಲಿ ನಮ್ಮ ನಿಸರ್ಗದ ಪರಿಣಾಮದಿಂದ, ನಮ್ಮ ದೇಹ ದಂಡಿಸ್ಕೊಳ್ಳದೆ ಇರತಕ್ಕಂಥ ಕಾರಣದಿಂದ, ನಮ್ಮ ಮನಸ್ಸಿನ ಸ್ಟ್ರೆಸ್ನಿಂದ ಬರ್ತಕ್ಕಂಥದ್ದು ಬೇಗ. ಸೊ ಹಾಗಾಗಿ ವಿ ಹ್ಯಾವ್ ಟು ರೆಕ್ಟಿಫೈ ದೀಸ್ ಥಿಂಗ್ಸ್. ಸೊ ಇದರಲ್ಲಿ 3 ವಿಭಜನೆ ಇರ್ತದ. ಒಂದು ಸ್ಪೊರಿಯಾಡಿಕ್ ಕ್ಯಾನ್ಸರ್ಸ್, ಸಾಮಾನ್ಯವಾಗಿ ಜೀವನದಲ್ಲಿ ವಯಸ್ಸಿನಿಂದ ಬರ್ತಕ್ಕಂಥದ್ದು, ಸುಮಾರು 60-65% ಇರ್ತದೆ ಶೇಕಡವಾರು. 25% ಫೆಮಿಲಿಯಲ್ ಕ್ಯಾನ್ಸರ್ಸ್, ಒಬ್ಬರ ತಂದೆ, ಒಬ್ಬರ ತಾಯಿ, ತಾತ, ಅಜ್ಜಿ ಅವ್ರಿಗಿರ್ತದ. ಅವರಿಂದ ಆ ಒಂದು ಕ್ಯಾನ್ಸರ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮಕ್ಕಳು ತಗೊಂಡಾಗ ಅದನ್ನು ಫೆಮಿಲಿಯಲ್ ಕ್ಯಾನ್ಸರ್ಸ್ ಅಂತವೆ. ಅದು ಸುಮಾರು 20-25% ಇರ್ತದ. ಮತ್ತೆ ಒಂದು 5% ಬಂದು ಜೆನೆಟಿಕ್ ಕ್ಯಾನ್ಸರ್ಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅನುವಂಶೀಯತೆ, ಅನುವಂಶೀಯತೆಯಿಂದ ಬಂದಿರತಕ್ಕಂಥದ್ದು. ನೀವು ಹುಟ್ಟದಾಗಲೇ ನಿಮ್ಮ ಒಂದು ಜೀವಕಣದಲ್ಲಿ, ಜೀವಕೋಶದಲ್ಲಿ, ಕ್ರೊಮ್ಯಾಟಿನಲ್ಲಿ ಬರೆದಿಟ್ಟಿರ್ತದೆ ನಿಮಗೆ ಕ್ಯಾನ್ಸರ್ ಬಂದೇ ಬರ್ತದಂತ. ಇದನ್ನು ಜೆನೆಟಿಕ್ ಕ್ಯಾನ್ಸರ್ಸ್ ಅಂತೇವೆ. ಉದಾಹರಣೆಗೆ ನಮ್ಮ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಲ್ಲಿ FAP ಅಂತೇವೆ, ಫೆಮಿಲಿಯಲ್ ಅಡೆನೊಮ್ಯಾಟಸ್ ಪಾಲಿಪೋಸಿಸ್. ಅವರಿಗೆ ನಮಗೆ ಗೊತ್ತು ಈ ಜೀನ್ ಇದೆ ಅಂದ್ರೆ ಖಂಡಿತ 40 ವರ್ಷಕ್ಕೆ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ. ಆಂಜಲಿನಾ ಜೋಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ತನಗಳ ಕ್ಯಾನ್ಸರ್, ಆಕೆಗೆ ಬ್ರಾಕಾ ಜೀನ್ ಇತ್ತು, ಹಾಗಾಗಿ ಆಕೆಗೆ ಖಂಡಿತ ಬಂದೇ ಬರ್ತದೆ ಅಂತ ಗೊತ್ತಾಯ್ತು. ಸ್ತನಗಳನ್ನ ತೆಗೆದು ರೀಕನ್ಸ್ಟ್ರಕ್ಟ್ ಮಾಡಿಸ್ಕೊಂಡು. ಸೊ ಹಾಗಾಗಿ ಇದನ್ನ ನಾವು ಅನುವಂಶತೆಯಿಂದ ಬರ್ತಕ್ಕಂಥ ಕ್ಯಾನ್ಸರ್ ಅಂತೇವೆ. ಶೇಕಡವಾರು 5% ಇರ್ತದೆ. ಹಾಗಾಗಿ ಸ್ಪೊರಿಯಾಡಿಕ್ ಕ್ಯಾನ್ಸರ್ಸ್, ಫೆಮಿಲಿಯಲ್ ಕ್ಯಾನ್ಸರ್ಸ್, ಜೆನೆಟಿಕ್ ಕ್ಯಾನ್ಸರ್ಸ್. ಕರುಳಿನ ಕ್ಯಾನ್ಸರ್ನು ಕೂಡ ಇವಾಗ ನಾವು ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಬಹುದು. ಖಂಡಿತ ಖಂಡಿತ ಖಂಡಿತ. ನೋಡಿಮ್ಮ, ಭೂತಕ್ಕಿಂತ ಭೀತಿ ಹೆಚ್ಚು ಅನ್ನೋ ಒಂದು ಸಂಗತಿ ಇದೆ. ಭೂತಕ್ಕಿಂತ ಭೀತಿ ಹೆಚ್ಚು ಅಂತ. ಆ ಭಯದಲ್ಲೇ ಅರ್ಧ ಸತ್ತು ಹೋಗ್ತಾರೆ. ಯಾರಿಗಾದ್ರೂ ನೋಡಪ್ಪ ನಿನಗೆ ಡಯಾಬಿಟೀಸ್ ಕೊಡ್ತೇನೆ, ಕ್ಯಾನ್ಸರ್ ಕೊಡ್ತೇನೆ ತಗೋ ಅಂದ್ರೆ ಟೇಕ್ ಎನ್ ಅರ್ಲಿ ಕ್ಯಾನ್ಸರ್ ಬಿಕಾಸ್ ಇಟ್ಸ್ ಕ್ಯೂರ್ಡ್. ಸೊ ಕರುಳಿನ ಕ್ಯಾನ್ಸರ್ಗಳು ಹೆಚ್ಚುತ್ತಿವೆ. ಕಾರಣ ಒಂದು, ನಾವು ವಿ ಆರ್ ಆಲ್ ಲಿವಿಂಗ್ ಲಾಂಗರ್, ಬಹಳ ವರ್ಷಗಳು ನಾವು ಬದುಕ್ತಿದ್ದೇವೆ. ಎರಡನೇದು, ನಮ್ಮ ಜೀವನ ಶೈಲಿ ಹದಗೆಟ್ಟಿದೆ, ನಮ್ಮ ಆಹಾರ ಪದ್ಧತಿಯ ಹದಗೆಟ್ಟಿದೆ, ನಮ್ಮ ವ್ಯಾಯಾಮ ಮಾಡ್ತಕ್ಕಂಥದ್ದು ಕಡಿಮೆ ಆಗಿದೆ, ಮತ್ತು ಅದರ ಒಂದು ಅರಿವು ನಮಗೆ ಕಡಿಮೆ ಇದೆ. ಅದಕ್ಕೋಸ್ಕರ ಜಾಸ್ತಿ ಮಾಡಬೇಕು ನಾವು. ಸೊ ಕರುಳಿನ ಕ್ಯಾನ್ಸರ್ನ ನೀವು ಬಂದಾಗ, ಲಕ್ಷಣಗಳು ಬಂದಾಗ ವೈದ್ಯನ ಬಳಿ ಹೋಗ್ತೀರಾ, ಪರೀಕ್ಷೆ ಮಾಡ್ತಾರೆ, ಸ್ಕೋಪಿ ಮಾಡ್ತಾರೆ, ಆ ಒಂದು ಗ್ರಂಥಿಯಿಂದ ಒಂದು ಬಯಾಪ್ಸಿ ತಗೊಳ್ತಾರೆ, ಅದನ್ನು ಕ್ಯಾಮ್ರಾದಲ್ಲಿ ನೋಡ್ತಾರೆ. ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಬಹಳಷ್ಟು ಕಣಗಳು ಕೆಟ್ಟದಾಗಿದ್ದರೆ ಅದನ್ನು ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಕ್ಯಾನ್ಸರ್ ಒಂದು ದುರ್ಮಾಂಸದ ಒಂದು ಗ್ರಂಥಿ, ಆ ದುರ್ಮಾಂಸದಲ್ಲಿ ಕೆಟ್ಟ ಕಣಗಳಿದೆ, ಇಷ್ಟೇ ಕ್ಯಾನ್ಸರ್ ಅಂತ ಹೇಳಿದ್ರೆ. ಸೊ ಅದಿದ್ದ ಪಕ್ಷದಲ್ಲಿ ಅದನ್ನ ನಾವು ಗ್ರೇಡಿಂಗ್ ಅಂತ ಮಾಡ್ತೇವೆ. ಅದನ್ನ ಕಿತ್ತು ಬಿಸಾಕಿದ್ರೆ ಸರಿ ಹೋಗ್ತದೆ. ಗ್ರೇಡಿಂಗ್ ಅಂತ ಮಾಡ್ತೇವೆ, ಮತ್ತೆ ಸ್ಟೇಜಿಂಗ್ ಅಂತ ಮಾಡ್ತೇವೆ. 1, 2, 3, 4 ಅಂತ. ಬಹಳಷ್ಟು ಸಾರಿ ಶಸ್ತ್ರಚಿಕಿತ್ಸೆ ಆಗುತ್ತೆ, ಅದನ್ನ ತೆಗೆದು ಹೋಗಿದ್ರೆ ಕ್ಯೂರ್ ಆಗ್ತದೆ. ಸ್ಟೇಜ್ 1, 2. ಸ್ಟೇಜ್ 3 ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಅವರಿಗೆ ರಸಾಯನಗಳು ಕೊಡಬೇಕಾಗ್ತದೆ, ಕೀಮೋಥೆರಪಿ ಕೊಡಬೇಕಾಗ್ತದೆ.